ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು 2024ರಲ್ಲಿ ನಡೆದಂಥ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ: ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ: 15 ಮತ್ತು 20 ಈ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧವು ಎಷ್ಟು? ಸೊ ಫ್ರೆಂಡ್ಸ್, 15 ಮತ್ತು 20ರ ಲಸ ಎಷ್ಟಾಗಿರುತ್ತೆ ಅಂದರೆ 60. ಮಸ ಎಷ್ಟಾಗಿರುತ್ತದೆ ಅಂದರೆ 5. ಸೊ ಇವೆರಡರ ಗುಣಲಬ್ಧ ಎಷ್ಟಾಗಿರುತ್ತೆ? 300. ಸೊ ಹಾಗಾಗಿ ಆಪ್ಷನ್ ಸಿ 300 ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ: ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ನ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿದ್ದಾಗ ಆಲ್ಫಾ ಬೀಟಾವು ಸೊ ಆಪ್ಷನ್ ಡಿ C/A. ಇದೇ ಕ್ವಶನು ಸೇಮ್ ಆಲ್ಫಾ ಪ್ಲಸ್ ಬೀಟಾ ಕೇಳಿದಾಗ -B/2 ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್: sin θ = 4/5 ಆದರೆ 1 - cos ಸ್ಕ್ವಯರ್ನ ಬೆಲೆ. ಸೊ ವಿ ನೋ ದಟ್ 1 - cos ಸ್ಕ್ವಯರ್ ಥೀಟಾ = sin ಸ್ಕ್ವಯರ್ ಥೀಟಾ. ಸೊ ದಟ್ ಸ್ಕ್ವಯರ್ ರೂಟ್ ಆಫ್ sin ಸ್ಕ್ವಯರ್ ಥೀಟಾ. ಸ್ಕ್ವಯರ್ ಕ್ಯಾನ್ಸಲ್, sin ಥೀಟಾ. ಆಲ್ರೆಡಿ sin ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ 4/5. ಸೊ ಹಾಗಾಗಿ ಇದರ ಆನ್ಸರ್ 4/5, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್: ಒಂದು ಖಚಿತ ಘಟನೆಯ ಸಂಭವನೀಯತೆ. ಸೊ ಒಂದು ಖಚಿತ ಘಟನೆಯ ಸಂಭವನೀಯತೆ ಆಪ್ಷನ್ ಎ 1. ನೆಕ್ಸ್ಟ್ ಕ್ವಶನ್: ಚಿತ್ರದಲ್ಲಿ ವೃತ್ತದ ಛೇದಕ ಯಾವುದು ಅಂದರೆ MN. ಸೊ ಆಪ್ಷನ್ ಎ MN. ನೆಕ್ಸ್ಟ್ ಕ್ವಶನ್: ಪಾದದ ತ್ರಿಜ್ಯಗಳು R1 ಮತ್ತು R2 ಹಾಗೂ ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಘನಫಲ. ಇದೊಂದು ಸೂತ್ರ ನೆನ್ಪಿಟ್ಕೋಬೇಕು. ಸೊ ಆಪ್ಷನ್ ಬಿ 1/3 R1 ಸ್ಕ್ವಯರ್ ಪ್ಲಸ್ R2 ಸ್ಕ್ವಯರ್ ಪ್ಲಸ್ R1 ಇಂಟು R2 ಇಂಟು h. ಇಲ್ಲಿ h ಬರಬೇಕು, ಕಟ್ಟಾಗಿದ್ದು. ನೆಕ್ಸ್ಟ್ ಕ್ವಶನ್: 2x 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯು. ಸೊ ಈ 3 ಸಂಖ್ಯೆಗಳು ಕೊಟ್ಟಾಗ ಇವೆರಡು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಅದ್ರ x ವ್ಯಾಲ್ಯೂ ಸಿಕ್ಕಿರುತ್ತೆ. 2 + 26 ಡಿವೈಡೆಡ್ ಬೈ 2. 26 + 2 28/2. 2 1 2 1 2 2 1 2 4. ಸೊ ಆಪ್ಷನ್ ಬಿ 14 ಸರಿಯಾದ ಉತ್ತರ. ನೆಕ್ಸ್ಟ್: tan 90 - ಥೀಟಾ = √3 ಆಗಿದ್ದಾಗ cot ಥೀಟಾದ ಬೆಲೆ. ಸೊ ನಮಗೆ ಗೊತ್ತು tan 90 - ಥೀಟಾ, tan 90 - ಥೀಟಾ ಇದರ ವ್ಯಾಲ್ಯೂ ಏನಾಗಿರ್ತದೆ ಅಂದ್ರೆ cot ಥೀಟಾ. ಸೊ cot ಥೀಟಾ ಈ ಥರ ಕೊಟ್ಟಾಗ ನಾವು ಈ ಥರ ಬರ್ಕೊಳ್ಬಹುದು. ಇದ್ರದ್ದು ಏನು ಕೊಟ್ಟಿದ್ದಾನಪ್ಪ ಅಂದ್ರೆ √3. ಸೊ ಹಾಗಾಗಿ cot ಥೀಟಾ ವ್ಯಾಲ್ಯೂನು √3 ಆಗಿರುತ್ತದೆ. ಸೊ ಆಪ್ಷನ್ ಡಿ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್. ಚಿತ್ರದಲ್ಲಿ ಟ್ರಯಾಂಗಲ್ ADU ಸರ್ವಸಮವಾಗಿದೆ ಟ್ರಯಾಂಗಲ್ ABC ಮತ್ತು DE ಅನುಪಾತ BC = 2:3 ಆದರೆ ತ್ರಿಭುಜ ADE ವಿಸ್ತೀರ್ಣ ಭಾಗಿಲೆ ತ್ರಿಭುಜ ABC ಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಡೈರೆಕ್ಟ್ ಕ್ವಶನ್, ವಿ ನೋ ದಟ್ ADE ಎಷ್ಟು ಕೊಟ್ಟಿದ್ದಾರೆ ಅಂದರೆ 2. ABC ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 3. ಸೊ ಇಲ್ಲಿ ಡೈರೆಕ್ಟ್ ಬರ್ಕೋರಿ. ತ್ರಿಭುಜ ADE ಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ABC ಯ ವಿಸ್ತೀರ್ಣ ಸಮನಾಗಿದೆ 2/3. ಅದು ಸ್ಕ್ವಯರ್ ಮಾಡಬೇಕಿದು. 2 ಸ್ಕ್ವಯರ್ ಭಾಗಿಲೆ 3 ಸ್ಕ್ವಯರ್. 2 2 4 3 3 9. ಸೊ ಆನ್ಸರ್ 4/9. ನೆಕ್ಸ್ಟ್ ಪ್ರಶ್ನೆ: ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮನಾಗಿರುವ ಸಿಲಿಂಡರ್ನ
ಮತ್ತು ಶಂಕುವಿನ ಸಿಲಿಂಡರ್ ಘನಫಲವು 27 ಘನಮೂಲಗಳಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಗೊತ್ತು ಸಿಲಿಂಡರ್ನ ಘನಫಲ πr²h, ಶಂಕುವಿನ ಘನಫಲ 1/3 πr²h. ಸೊ ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾನೆ πr²ದು. ಎಷ್ಟು ಘನಫಲ 27 ಭಾಗಿಲೆ 3, 3 1 3 9. ಸೊ ಆನ್ಸರ್ 9 ಘನಮೂಲ. ನೆಕ್ಸ್ಟ್ ಕ್ವಶನ್ 11ನೇ ಪ್ರಶ್ನೆ. 200 = 2m × 5n ಆದರೆ m ಮತ್ತು n ನ ಬೆಲೆಗಳನ್ನು ಕಂಡುಹಿಡಿಯಿರಿ. ಈ 200 ಅವಿಭಾಜ್ಯ ಅಪವರ್ತನವಾಗಿ ಬಿಡಿಸಬೇಕು. 200 ಅವಿಭಾಜ್ಯ ಅಪವರ್ತನ 2 ರಿಂದ ಭಾಗಿಸಿದೆ. 2 1 2 0, 2 5 10 ಮತ್ತೆ 2 ರಿಂದ 2 2 4, 1 ಉಳಿತು, 2 5 10, 5 ರಿಂದ 5 5 25, 5 1. ಸೊ ಇಲ್ಲಿ 2 ಅಂಬುವು 3 ಬಂದು 5 ಅಂಬುವು ಎಷ್ಟು 2 ಬಂದು, ಹಾಗಾಗಿ 2 ರ ಘಾತ 3 ಗುಣಿಲೆ 5 ರ ಘಾತ 2. ಇಲ್ಲಿ ಇದು m ವ್ಯಾಲ್ಯೂ, ಇದು n ವ್ಯಾಲ್ಯೂ. ಆದ್ದರಿಂದ m = 3, n = 2. ನೆಕ್ಸ್ಟ್ ಕ್ವಶನ್. 2x - 3y + 4 ಸಮನಾಗಿದೆ 0 ಮತ್ತು 3x + 5y + 8 = 0. ಈ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲೇನಾಗುತ್ತೆ ಅಂದರೆ a1 / a2 = b1 / b2 c1 / c2. ಈ ಥರ ಬರ್ಕೊಂಡಾಗ ಏನಾಗುತ್ತೆ 2/3 ಈಸ್ ನಾಟ್ ಈಕ್ವಲ್ಸ್ ಟು -3/5 ಈಸ್ ನಾಟ್ ಈಕ್ವಲ್ಸ್ ಟು 4/8 ಈ ಥರ ಬರುತ್ತೆ. ಸೊ ಹಾಗಾಗಿ ಇದು ಒಂದು ಛೇದಿಸುವ ರೇಖೆಯನ್ನು ಹೊಂದಿರುತ್ತೆ. ಅಂದರೆ ಪರಿಹಾರ 1 ಇದೆ, ಪರಿಹಾರ 1 ಮಾತ್ರ ಇದೆ. ನೆಕ್ಸ್ಟ್ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಮತ್ತು ಮೊದಲ 5 ಪದಗಳ ಮೊತ್ತ. ಮೊದಲ 6 ಪದಗಳ ಮೊತ್ತ ಅಂದರೆ S6 = 78. ಮೊದಲ 5 ಪದಗಳ ಮೊತ್ತ S5 = 55. ಹಾಗಾದರೆ ಆ ಶ್ರೇಣಿಯ 6ನೇ ಪದ ಮೊತ್ತ ಅಂದಾಗ S ಅಂತ ಹೇಳಿ ಬರ್ಕೋಬೇಕು. ಖಾಲಿ ಪದ ಅಂತ ಕೇಳಿದಾಗ A ಲಿಂದ ಇಂಡಿಕೇಟ್ ಮಾಡಬೇಕು. ಸೊ 6ನೇ ಪದ = ನಮಗೇನು ಗೊತ್ತು, 2 ಸೀರಿಯಲ್ ನಂಬರ್ ಅಂದರೆ 5 6 ಕಂಟಿನ್ಯೂಸ್ ನಂಬರ್ ಕೊಟ್ಟಾಗ ಯಾವ ಥರ ಬರ್ಕೋಬೇಕಂದ್ರೆ ಇದು A6 = S6 - S5. ಸೊ S6 ನಮ್ಮ ಬೆಲೆ ಗೊತ್ತು 78 ಮೈನಸ್ S5 ಬೆಲೆ ಗೊತ್ತು 55. ಇವೆರಡು ಮೈನಸ್ ಮಾಡಿದಾಗ ನಮಗೆ ಸಿಗುವ ಉತ್ತರ 23. ನೆಕ್ಸ್ಟ್ ಪ್ರಶ್ನೆ. P of x = x × x² + 3 + 5x² + 7. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೆಯಿರಿ. ಮಹತ್ತಮ ಅಂದ್ರೆ ದೊಡ್ಡ ಘಾತ ಯಾವುದು ಅಂತ. ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಬಟ್ ನಮಗಿಲ್ಲಿ ಏನಿದೆ ಬ್ರ್ಯಾಕೆಟಲ್ಲಿ ಇದೆ. ಹಾಗಾಗಿ ಈ ಇಕ್ವೇಶನ್ ನಾವು ಮೊದಲು ಬಿಡಿಸ್ಕೋಬೇಕು. x × x² x³ + x × 3 3x. ಇದು ಆ್ಯಸ್ ಇಟ್ ಈಸ್ ಬರ್ಕೋರಿ 5x² + 7. ಸೊ ಇಲ್ಲಿ ಇದರ ಘಾತ ಎಷ್ಟು 3. ಇದು ದೊಡ್ಡ ಘಾತ, ಮಹತ್ತಮ ಅಂದರೆ ದೊಡ್ಡದಾದ ಘಾತ. ಇಲ್ಲಿ 2 ಇದೆ, ಇಲ್ಲಿ 2 ಇತ್ತು, ಬಟ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಅದು 3 ಆಯಿತು. ಆದ್ದರಿಂದ ಮಹತ್ತಮ ಘಾತ ಎಷ್ಟು 3. ನೆಕ್ಸ್ಟ್ ಪ್ರಶ್ನೆ. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯಿರಿ. ಸೊ ಡೆಲ್ಟಾ = 0. ಶೂನ್ಯ ಅಂದರೆ 0. ಡೆಲ್ಟಾ = 0 ಆದಾಗ ಅದರ ಮೂಲಗಳು ಏನಾಗಿರ್ತಾವಪ್ಪ ಅಂದರೆ ವಾಸ್ತವ ಮತ್ತು ಸಮವಾಗಿರ್ತಾವೆ. ಡೆಲ್ಟಾ = 0 ಆದಾಗ ವಾಸ್ತವ ಮತ್ತು ಸಮನಾಗಿರ್ತಾವೆ ಮೂಲಗಳು. ಚಿತ್ರದಲ್ಲಿ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ಥೀಟಾ ಬೆಲೆ ಇಲ್ಲಿ sin θ cos θ ಯಾವುದನ್ನು ಕಂಡುಹಿಡ್ಕೋರಿ. ಸೊ
ಒಂದು ವೇಳೆ ಎಕ್ಸಾಂಪಲ್ ಆಗಿ ಸೈನ್ ಥೀಟಾ ತೊಗೊಂಡಾಗ ನಮಗೆ ಥೀಟಾ ಬೆಲೆ ಕಂಡುಹಿಡಿಯಬೇಕು. ಸೈನ್ ಥೀಟಾ ಈಕ್ವಲ್ಸ್ ಟು ಸೈನ್ ಥೀಟಾ ಹೆಂಗೆ ಬರ್ಕೋತೀವಿ? ಅಪೋಸಿಟ್ ಅಭಿಮುಖ ಭಾಗಿಲೆ ಅಪೋಸಿಟ್ ಭಾಗಿಲೆ ಏನಿರ್ತದೆ ವಿಕರ್ಣ, ಹೈಪೋಟೆನ್ಯೂಸ್ ಅಂತ ಹೇಳಿ ಕರಿತೀವಿ. ಅಭಿಮುಖ ಭಾಗಿಲೆ ವಿಕರ್ಣ. ಎ ಬಿ ಎಷ್ಟಿದೆ? 1 ಭಾಗಿಲೆ ಎ ಸಿ ಎಷ್ಟು? 2. ಸೊ ಸೈನ್ ಥೀಟಾ ಈಕ್ವಲ್ಸ್ ಟು 1/2. ಥೀಟಾ ವ್ಯಾಲ್ಯೂ ಸೈನ್ ಥೀಟಾ 1/2 ಯಾವಾಗ ಇರುತ್ತಪ್ಪ ಅಂದರೆ ಥೀಟಾ ವ್ಯಾಲ್ಯೂ 30 ಡಿಗ್ರಿ ಆಗಿದ್ದಾಗ ಸೈನ್ 30 ಡಿಗ್ರಿ ಏನಾಗಿರುತ್ತೆ? 1/2 ಆಗಿರುತ್ತೆ. ಸೈನ್ ಥೀಟಾನೇ ಕಂಡುಹಿಡಿಬೇಕಂತ ಏನಿಲ್ಲ, ಕಾಸ್ ಥೀಟಾನು ಕಂಡುಹಿಡ್ಕೋಬೋದು ನಾವು. ಕಾಸ್ ಥೀಟಾ ಈಕ್ವಲ್ಸ್ ಟು ಕಾಸ್ ಥೀಟಾ ವ್ಯಾಲ್ಯೂ ಏನಿದೆ? ಇಲ್ಲಿ ಅಭಿಮುಖ ತೊಗೊಂಡಿದ್ವಿ, ಇಲ್ಲಿ ಇನ್ನೊಂದು ಬಾವು ಇರುತ್ತಲ್ಲ ಅದು ತಗೋಬೇಕು. ಬಿ ಸಿ ಭಾಗಿಲೆ ಎ ಸಿ ಈಕ್ವಲ್ಸ್ ಟು ಬಿ ಸಿ √3/2. ಸೊ ಕಾಸ್ ಥೀಟಾ ಯಾವಾಗ √3/2 ಆಗುತ್ತೆ ಅಂದರೆ ಕಾಸ್ ಥೀಟಾ ವ್ಯಾಲ್ಯೂ 30 ಡಿಗ್ರಿ ಆಗಿದ್ದಾಗ ಮಾತ್ರ √3/2 ಆಗಿರುತ್ತೆ. ಸೊ ಯಾವುದೇ ತೊಗೊಳ್ಳಿ, ಸೈನ್ ಥೀಟಾ ತೊಗೊಳ್ಳಿ, ಕಾಸ್ ಥೀಟಾ ತೊಗೊಳ್ಳಿ, ಯಾವ್ದು ತೊಗೊಂಡು ನಮ್ಮ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂದರೆ 30 ಡಿಗ್ರಿ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.